SSLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂತ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ವಿ. 3 ಅಂಕದ ಸಮಸ್ಯೆಗಳನ್ನ ಚರ್ಚೆ ಮಾಡ್ತಿದ್ವಿ. ಅದರ ಮುಂದುವರೆದ ಭಾಗವನ್ನ ನೋಡೋಣ. 28ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಐತಿ, ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕ ಕಂಡುಹಿಡಿಯಿರಿ. ಬಹಳ ಸಿಂಪಲ್ ಇರುವಂತ ಪ್ರಾಬ್ಲಮ್ ಇದೆ. ಇಲ್ಲಿ ಏನು ನೀವು ಎಕ್ಸ್ಟ್ರಾ ಕಾಲಮ್ ರಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಕೊಟ್ಟಿರೋ ಕಾಲಮ್ ಒಳಗ ಒಂದಿಷ್ಟು L, F1, F0, F2 ಈ ತರ ಬೆಲೆ ಕಂಡುಹಿಡ್ಕೊಂಡು ಸೂತ್ರದಲ್ಲಿ ಬೆಲೆ ತುಂಬಿ ಸುಲಭೀಕರಿಸಿಬಿಟ್ರೆ ಮುಗಿದೋಯ್ತು. ಮೊದಲಿಗೆ ಬಹುಲಕ ಕಂಡುಹಿಡಿಯೋ ಸೂತ್ರ ಬರೀ. ಬಹುಲಕ ಈಸ್ ಈಕ್ವಲ್ ಟು L ಪ್ಲಸ್ ಬ್ರಾಕೆಟ್ ಆಫ್ F1 ಮೈನಸ್ F0 ಹೋಲ್ ಡಿವೈಡ್ ಬೈ 2F1 ಮೈನಸ್ F0 ಮೈನಸ್ F2 ಬ್ರಾಕೆಟ್ ಕಂಪ್ಲೀಟ್ ಇಂಟು H. ಇಲ್ಲಿ L ಅಂದ್ರೆ ಏನು, ಅದ್ರ ಬೆಲೆ ಕಂಡುಹಿಡ್ಕೋಬೇಕು. F1, F0, F2, H. L ಅಂದ್ರೆ ಏನು? ಫಸ್ಟ್ ನೋಡ್ರಿ, ಬಹುಲಕ ಕಂಡುಹಿಡಿಬೇಕಾದ್ರೆ ಫಸ್ಟ್ ಕೆಲಸ ಏನ್ ಮಾಡ್ಬೇಕಂದ್ರ ಆವೃತ್ತಿ ಕಾಲಮ್ ಅನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕು. ಇದರಲ್ಲಿ ಹೈಯೆಸ್ಟ್ ಆವೃತ್ತಿ ಯಾವ್ದು ಹೊಂದಿರ್ತೈತಿ ಅದನ್ನ ಗಮನಿಸ್ಬೇಕು. ಇಲ್ಲಿ ಹೈಯೆಸ್ಟ್ ಆವೃತ್ತಿ ಯಾವ್ದೈತಿ ನೋಡ್ರಿ, 8. ಹೈಯೆಸ್ಟ್ ಆವೃತ್ತಿ ಹೊಂದಿರುವಂತ ವರ್ಗಾಂತರವನ್ನ ನಾವು ಈ ತರ ಗುರುತು ಮಾಡ್ಬೇಕು. ಈ ತರ ಅತಿ ಹೆಚ್ಚು ಆವೃತ್ತಿ ಹೊಂದಿರುವ ವರ್ಗಾಂತರನ್ನ ಗುರುತು ಮಾಡ್ಬೇಕು. ಇದು ಏನಾಯ್ತಂದ್ರೆ ಈಗ ಬಹುಲಕ ಇರೋ ವರ್ಗಾಂತರ ಆಯ್ತು. L ಅಂದ್ರ ಬಹುಲಕ ಇರೋ ವರ್ಗಾಂತರದ ಕೆಳಮಿತಿ. ಇದು L. ಬಹುಲಕ ಇರೋ ವರ್ಗಾಂತರದ ಕೆಳಮಿತಿ ಇಲ್ಲಿ ಏನ್ ಬರುತ್ತೆ, ಇದು L. L ಎಷ್ಟೈತಿ, 7 ಐತಿ. ನೆಕ್ಸ್ಟ್ F1 ಅಂದ್ರ ಬಹುಲಕ ಇರೋ ವರ್ಗಾಂತರದ ಆವೃತ್ತಿ. ಇದು ಎಷ್ಟೈತಿ, ಇಲ್ಲಿ 8. F0 ಬಹುಲಕ ಇರೋ ವರ್ಗಾಂತರದ ಹಿಂದಿನ ವರ್ಗಾಂತರದ ಆವೃತ್ತಿ. ಇದು F0, 4. F2 ಅಂದ್ರ ಬಹುಲಕ ಇರೋ ವರ್ಗಾಂತರದ ಮುಂದಿನ ವರ್ಗಾಂತರದ ಆವೃತ್ತಿ. ಇದು F2, 6. ನೋಡ್ರಿ, ಇದು ಬಹುಲಕ ವರ್ಗಾಂತರದ ಆವೃತ್ತಿ F1 ಆಗಿರ್ತೈತಿ. ಅನುಕ್ರಮವಾಗಿ F0, F1, F2 ಈ ತರ ಸೀರಿಯಲ್ ಅನಿಸ್ತಾವ. ನೆನಪಿಡಕ್ ಈಜಿ. H ಅಂದ್ರ ವರ್ಗಾಂತರದ ಗಾತ್ರ 1 ರಿಂದ 4. 1 ರಿಂದ 4 ಎಣಿಸಿದ್ರೆ 1, 2, 3, 4 ಅನಿಸ್ತಾವ. ಬಟ್ ಒಂದು ಮೈನಸ್ ಮಾಡಿದ್ರೆ 3 ಆಗ್ತದೆ. ಒಂದು ಮೈನಸ್ ಯಾಕೆ ಮಾಡ್ಬೇಕು, 4 ಇಲ್ಲಿ ಎಣಿಸ್ತೇವೆ, ಇಲ್ಲಿ ಎಣಿಸ್ತೇವೆ. ಅಥವಾ ಇನ್ನೂ ಸಿಂಪಲ್ ಹೇಳ್ಬೇಕಂದ್ರೆ 4 1 ಕಳೆದ್ರೆ 3, 7 4 ಕಳೆದ್ರೆ 3. ಇದ್ರೊಳಗೆ ಇದನ್ನ ಮೈನಸ್ ಮಾಡ್ಬಿಡೋದು. 10 7 ಕಳೆದ್ರೆ 3 ವರ್ಗಾಂತರ ಗಾತ್ರ. ಈಗ ಸೂತ್ರದ ಬೆಲೆ ತುಂಬೋಣ. ಬಹುಲಕ ಈಸ್ ಈಕ್ವಲ್ ಟು L ಅಂದ್ರೆ ಬಹುಲಕ ವರ್ಗಾಂತರ ಕೆಳಮಿತಿ 7 ಐತಿ. 7 ಪ್ಲಸ್ F1 ಅಂದ್ರೆ 8 ಮೈನಸ್ F0 4 ಅಪಾನ್ 2F1. F1 ಬೆಲೆ 8 ಮೈನಸ್ F0 4 F2 6 ಇಂಟು ವರ್ಗಾಂತರ ಗಾತ್ರ 3. ಜಸ್ಟ್ L, F1, F0, F2, H ಇಷ್ಟು ಬರೆದ್ರೆ 1 ಅಂಕ. ಇಷ್ಟಕ್ಕ ಸೂತ್ರ ಕರೆಕ್ಟ್ ಬರೆದ್ರೆ ಅರ್ಧ ಮಾರ್ಕ್ಸ್. ಸೂತ್ರದಲ್ಲಿ ಬೆಲೆ ತುಂಬಿದ್ರೆ ಅರ್ಧ ಮಾರ್ಕ್ಸ್. ನೀವೇನು ಪೂರ್ತಿ ಲೆಕ್ಕ ಮಾಡಕ್ಕೆ ಮಧ್ಯಾಹ್ನ ಇಲ್ಲಿ ತರ ಮಾಡಿದ್ರೆ ಎಷ್ಟಾಯ್ತು ಅಂದ್ರೆ 2 ಅಂಕ ಬೇಕು. ಹಾಗಾಗಿ ಇನ್ನು ಸುಲಭೀಕರಿಸಿ ಉತ್ತರ ಕರೆಕ್ಟ್ ಮಾಡಿದ್ರೆ ಅದಕ್ಕೆ 1 ಅಂಕ ಆಯ್ತು. ಸುಲಭೀಕರಿಸೋದು 7 ಪ್ಲಸ್ 8 4 4 2 8 16. ಇವೆರಡು ಮೈನಸ್ ಅದ, ಕೂಡಿಸ್ಬೇಕು. ಮೈನಸ್ 4 ಮೈನಸ್ 6 ಮೈನಸ್ 10. ಇದು ಇಂಟು ಇರೋದ್ರಿಂದ ಬ್ರಾಕೆಟ್ ಒಳಗೆ ಬರ್ಕೊಳ್ಳೋಣ. ಸುಲಭೀಕರಿಸಿ 7 ಪ್ಲಸ್ 4 ಅಪಾನ್ 16 10 ಕಳೆದ್ರೆ 6 ಇಂಟು 3. 3 3 2 2 4. 7 ಪ್ಲಸ್ ಇದು ಸುಲಭೀಕರಿಸಿದ ಮೇಲೆ 2 ಬಂತು. 7 2 9. ಬಹಳ ಈಸಿಯಾಗಿ ನೀವು ಬಹುಲಕ ಬೆಲೆಯನ್ನು ಕಂಡುಹಿಡಿಯಬಹುದು. ಉತ್ತರ ತಪ್ಪಾರ ಕೇವಲ ಅರ್ಧ ಅಂಕ ಮಾತ್ರ ಕಟ್ ಆಗ್ತದೆ. ಹಾಗಾಗಿ ಕನಿಷ್ಠ 2 ಅಂಕ ಎಲ್ಲರೂ ಕೂಡ ತಗೋಬಹುದು. ಇಷ್ಟು ಬೆಲೆ ಕಂಡುಹಿಡಿಯಕ್ಕೆ 1 ಅಂಕ, ಸೂತ್ರ ಬರಕ್ಕೆ ಅರ್ಧ ಅಂಕ, ಬೆಲೆ ತುಂಬಿದ್ರೆ ಅರ್ಧ ಅಂಕ. ಇಲ್ಲಿ ತರ ಮಾಡಿದ್ರೆ ಎಷ್ಟು, 2 ಅಂಕ. 29ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಕೋಷ್ಟಕದಲ್ಲಿ 1 ಗ್ರಾಮದ 100 ಹೊಲಗಳಲ್ಲಿ ಪ್ರತಿ ಹೆಕ್ಟೇರ್ಗೆ ಉತ್ಪಾದಿಸುವ ಗೋಧಿಯ ಇಳುವರಿಯನ್ನು ನೀಡಲಾಗಿದೆ. ಈ ದತ್ತಾಂಶಗಳಿಗೆ ಕಡಿಮೆ ವಿಧಾನದ ಓಜಿ ರಚಿಸಿ. ಉತ್ಪಾದನಾ ಇಳುವರಿ ಹೆಕ್ಟೇರ್ಗಳಲ್ಲಿ ಹೊಲಗಳ ಸಂಖ್ಯೆ ಇದು ಸಂಚಿತವಾಗುತ್ತೆ. ನೀವು ಬಹಳಷ್ಟು ಜನ ಏನು ತಪ್ಪು ಮಾಡ್ತೀರಂದ್ರೆ ಇಲ್ಲಿ ವರ್ಗಾಂತರ ಕೊಟ್ಟಾರ, ಇಲ್ಲಿ ಆವೃತ್ತಿ ಕೊಟ್ಟಾರ. ನಾವೇನು ಕಂಡುಹಿಡಿಬೇಕಂದ್ರೆ ಇಲ್ಲಿ ಕಡಿಮೆ ವಿಧಾನದ ಓಜಿ ಅಂದ್ರೆ ಮೇಲ್ಮಿತಿಗಳನ್ನ ತಗೋತೇವೆ, ಅಧಿಕ ವಿಧಾನದ ಓಜಿ ಅಂದ್ರೆ ಕೆಳಮಿತಿಗಳನ್ನ ತಗೋತೇವೆ. ಡೈರೆಕ್ಟಾಗಿ ಮೇಲ್ಮಿತಿಗಳಂತೇಳಿ ಬರ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೇವೆ. ಬಟ್ ಇಲ್ಲಿ ಕರೆಕ್ಟಾಗಿ ಗಮನಿಸ್ಬೇಕು.
ಸಂಚಿತ ಆವೃತ್ತಿಯನ್ನು ಅವರೇ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಯಾವ ಪಟ್ಟಿ ಎಕ್ಸ್ಟ್ರಾ ಪಟ್ಟಿಯನ್ನು ತಯಾರಿಸೋ ಅವಶ್ಯಕತೆ ಇಲ್ಲ. ಅದಕ್ಕೆ ಏನು ಕೊಟ್ಟಿದ್ದಾರೆ, ಸಂಚಿತ ಆವೃತ್ತಿ ಕೊಟ್ಟಿದ್ದಾರೋ ಇಲ್ಲ ನೋಡಿಕೊಂಡು, ಕೊಟ್ಟಿಲ್ಲ ಅಂದಮೇಲೆ ನಾವು ಸಂಚಿತ ಆವೃತ್ತಿಯನ್ನು ಕಂಡುಹಿಡಬೇಕು. ಹಾಗಾಗಿ ಆಲ್ರೆಡಿ ಸಂಚಿತ ಆವೃತ್ತಿ ಕೊಟ್ಟಿರೋದ್ರಿಂದ ನಾವು ಇನ್ನೊಂದು ಎಕ್ಸ್ಟ್ರಾ ಕಾಲಮ್ ಮಾಡ್ಕೋಬೋದು, ಅಥವಾ ಇಷ್ಟರ ಮೇಲೆ ನಡಿತೈತಿ. ಇನ್ನೊಂದು ಎಕ್ಸ್ಟ್ರಾ ಕಾಲಮ್ ಏನು ಮಾಡ್ಕೋಬೋದು, ಬಿಂದುಗಳಂತೇಳಿ ಮಾಡ್ಕೋಬೋದು. ಎಕ್ಸ್ ಅಕ್ಷದ ಗುಂಟ ಮೇಲ್ಮಿತಿಗಳನ್ನು ಹಾಕ್ತವೆ, ವಾಯ್ ಅಕ್ಷದ ಗುಂಟ ಸಂಚಿತ ಆವೃತ್ತಿ ಆಗ್ತವೆ. ಅಂದ್ರೆ ಎಕ್ಸ್ ನಿರ್ದೇಶಾಂಕ 50, ವಾಯ್ ನಿರ್ದೇಶಾಂಕ 2, ಎಕ್ಸ್ ನಿರ್ದೇಶಾಂಕ 55, ವಾಯ್ ನಿರ್ದೇಶಾಂಕ 10, ಎಕ್ಸ್ ನಿರ್ದೇಶಾಂಕ 60, ವಾಯ್ ನಿರ್ದೇಶಾಂಕ 22, ಎಕ್ಸ್ ನಿರ್ದೇಶಾಂಕ 65, ವಾಯ್ ನಿರ್ದೇಶಾಂಕ 46, ಇದು 70, 74, 75, 100. ಈ ಥರ ಇದೊಂದು ಕಾಲಮ್ ಮಾಡ್ಕೋಬೋದು. ಇನ್ನು ನೇರವಾಗಿ ಗ್ರಾಫ್ ಹಾಕ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ವಾಯ್ ಅಕ್ಷದ ಗುಂಟ ನಾವು ಸಂಚಿತ ಆವೃತ್ತಿಯನ್ನು ಹಾಕ್ತಾ ಇದ್ದೀವಿ. ಹೈಯೆಸ್ಟ್ ಎಷ್ಟೈತಿ ಇಲ್ಲಿ 100 ಐತಿ. ಹಾಗಾಗಿ ನೀವು ಸ್ಕೇಲನ್ನು ಬರ್ಕೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರು. ಎಕ್ಸ್ ಅಕ್ಷದ ಗುಂಟ ಸ್ಕೇಲ್ ತೊಗೊಳೋದು ಭಾಳ ಸರಳ. ಎಕ್ಸ್ ಅಕ್ಷದ ಗುಂಟ ನಾವು ಮೇಲ್ಮಿತಿಗಳನ್ನು ಅಥವಾ ವರ್ಗಾಂತರವನ್ನು ತಗೋತೀವಿ. ಇಲ್ಲಿ ಪ್ರತಿ ಸ್ಟೆಪ್ಗೆ ಎಷ್ಟು ಹೆಚ್ಚಾಕೊಂತ ಹೋಗೈತಿ ನೋಡ್ರಿ. 50 55, 55 60, ಅಂದರೆ 5 ಹೆಚ್ಚಾಗ್ತಾ ಹೋಗೈತಿ. ಹಾಗಾಗಿ ಎಕ್ಸ್ ಅಕ್ಷದ ಗುಂಟ 1 ಸೆಂಟಿಮೀಟರ್ = 5 ಮೂಲಮಾನ ಅಂತೇಳಿ ತಗೊಳ್ಳೋಣ. 1 ಸೆಂಟಿಮೀಟರ್ = 5 ಮೂಲಮಾನ. ವಾಯ್ ಅಕ್ಷದ ಗುಂಟ 100 ಬರಬೇಕಾದ್ರೆ ನಾವು ಇಲ್ಲಿ ಆಲ್ಮೋಸ್ಟ್ 24 ಗೆರೆಗಳಿರ್ತಾವೆ. ನಾವು 1 ಸೆಂಟಿಮೀಟರ್ = ಇಲ್ಲಿ ಕೂಡ 5 ಮೂಲಮಾನ ಅಂತೇಳಿ ತಗೊಳ್ಳೋಣ. ಈ ಸ್ಕೇಲನ್ನು ಬರ್ಕೊಂಡಾದ್ಮೇಲೆ ಫಸ್ಟ್ ಕೆಲಸ ಏನು ಮಾಡ್ಬೇಕಂದ್ರೆ, ವಾಯ್ ಅಕ್ಷವನ್ನು ಗ್ರಾಫಿನ ಅತ್ಯಂತ ಎಡಭಾಗದಲ್ಲಿ ವಾಯ್ ಅಕ್ಷವನ್ನು ರಚಿಸಬೇಕು. ನಾವು 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದಲ್ಲಿ ವಾಯ್ ಅಕ್ಷವನ್ನು ಅತ್ಯಂತ ಮಧ್ಯಭಾಗದಲ್ಲಿ ರಚಿಸ್ತೇವೆ. ಬಟ್ ಇಲ್ಲಿ ಅತ್ಯಂತ ಎಡಭಾಗದಲ್ಲಿ ವಾಯ್ ಅಕ್ಷವನ್ನು ರಚಿಸಬೇಕು. ವಾಯ್ ವಾಯ್ ಡ್ಯಾಶ್. ಇನ್ನು ಎಕ್ಸ್ ಅಕ್ಷವನ್ನು ಎಲ್ಲಿಗೆ ಎಳಿಬೇಕಂದ್ರೆ, ಎಕ್ಸ್ ಅಕ್ಷ ಎಳೆದ ಮೇಲೆ ಕನಿಷ್ಠ 20 ಗೆರೆಗಳು ಬೇಕಂದ್ರೆ 25 100. ಎಕ್ಸ್ ಅಕ್ಷ ಕೂಡ ಎಳೆದು ಎಕ್ಸ್ ಡ್ಯಾಶ್. ಈಗ ಸ್ಕೇಲ್ಗೆ ಅನುಗುಣವಾಗಿ ನಾವು ಇಲ್ಲಿ ಬಿಂದುಗಳನ್ನು ಗುರುತಿಸೋಣ. ವಾಯ್ ಅಕ್ಷದ ಗುಂಟ 1 ಸೆಂಟಿಮೀಟರ್ = 5 ಮೂಲಮಾನ ತೊಗೊಂಡವು. ಇದು 5, 10, 15, 20. ಇನ್ನು ಎಕ್ಸ್ ಅಕ್ಷದ ಗುಂಟ 1 ಸೆಂಟಿಮೀಟರ್ = 5 ಮೂಲಮಾನ ತೊಗೊಂಡಿದ್ದೀವಿ. ಇಲ್ಲಿ ಮೊದಲ ವರ್ಗಾಂತರ ಅಥವಾ ಮೇಲ್ಮಿತಿ ಎಷ್ಟೈತಿ ಅದರಿಂದ ಸ್ಟಾರ್ಟ್ ಮಾಡಬೇಕು. 50 ಐತಿ. 50 ಸ್ಟಾರ್ಟಿಂಗ್ ನಂಬರ್ ಬರೀಬೇಕು. 50, ಇದು 55, ಇದು 60, 65, 70, 75, 80. 75 ಲಾಸ್ಟ್ ಐತಿ. ಮೊದಲನೇ ಬಿಂದು 50 ಇದ್ದಾಗ 2 ಐತಿ. 50 ಇದ್ದಾಗ 2 ಅಂದ್ರೆ ನೆಕ್ಸ್ಟ್ 55 ಇದ್ದಾಗ 10, 55 ಇದ್ದಾಗ 10 ಇಲ್ಲಿ ಬರ್ತೈತಿ. ನೆಕ್ಸ್ಟ್ 60 ಇದ್ದಾಗ 22, 60 ಇದ್ದಾಗ 22, 20 ಇಲ್ಲಿಗೆ 22 ಅಂದರೆ ಇಲ್ಲಿ. 65 ಇದ್ದಾಗ 46, 65 ಇದ್ದಾಗ 45 ಇಲ್ಲಿಗೆ 46, 70 ಇದ್ದಾಗ 74, 75 ಇಲ್ಲಿಗೆ ಅಂದರೆ ಇದಕ್ಕಿಂತ ಒಂದು ಕಡಿಮೆ. 75 ಇದ್ದಾಗ 100, 75 ಇದ್ದಾಗ 100. ಈ ಬಿಂದುಗಳ ನಿರ್ದೇಶಾಂಕಗಳನ್ನು ಕೂಡ ಬರೀಬೇಕು ನಾವು. 1ನೇ ಬಿಂದು 52, 2ನೇ ಬಿಂದು 55, 10, 3ನೇ ಬಿಂದು 60, 22. ಎಲ್ಲ ಬಿಂದು ಗುರುತಿಸಿ ಆದಮೇಲೆ ಬರಿಗೈಯಿಂದ ಅಂದರೆ ಸ್ಕೇಲು ಇಲ್ಲದೆ ಎಲ್ಲ ಬಿಂದುಗಳನ್ನು ಕೂಡಿಸ್ಬೇಕು. ಕೂಡಿಸಿ ಒಂದು ರೇಖೆಯನ್ನು ಎಳೆಯಬೇಕು. ಬರಿಗೈಲೆ ರೇಖೆಯನ್ನು ಎಳಿಬೇಕು. ಈ ಥರ ಬರಿಗೈಲೆ ರೇಖೆಯನ್ನು ಎಳಿಬೇಕು. ಈಗೇನು ರಚಿಸಿದಲ್ಲ ಇದೇ ಏನಿದೆ ಕಡಿಮೆ ವಿಧಾನದ ಓಜಿ ಇದು. ಇಷ್ಟು ಮಾಡಿಬಿಟ್ರೆ ನಿಮ್ಮ 3 ಅಂಕಗಳು. 31ನೇ ಪ್ರಶ್ನೆ. 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಗಳ ನಡುವಿನ ಕೋನ 70 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಗಳನ್ನು ರಚಿಸಿ. ಭಾಳ ಸಿಂಪಲ್ ಪ್ರಶ್ನೆ. 3 ಅಂಕಕ್ಕೆ ಬಹುತೇಕ ಕೊಡೋ ಸಾಧ್ಯತೆ ಐತಿ. ಈ ಥರ ಸಮಸ್ಯೆ ಕೊಟ್ಟಾಗ ಫಸ್ಟ್ ಕೆಲಸ ಏನು ಮಾಡ್ಬೇಕಂದ್ರೆ
ಇಲ್ಲಿ ಸ್ಪರ್ಶಗಳ ನಡುವಿನ ಕೋನ ಕೊಟ್ಟಾಗ ತ್ರಿಜ್ಯಗಳ ನಡುವಿನ ಕೋನವನ್ನು ಕಂಡುಹಿಡಿಬೇಕು ನಾವು. ಸ್ಪರ್ಶಗಳ ನಡುವಿನ ಕೋನ ಮತ್ತು ತ್ರಿಜ್ಯಗಳ ನಡುವಿನ ಕೋನ ಎಷ್ಟು ಇರ್ತೈತೆ ಅಂದರೆ 2 ಕೂಡಿಸಿ 180 ಡಿಗ್ರಿ ಇರ್ತೈತಿ. ಹಾಗಾಗಿ 180 ಡಿಗ್ರಿ ಒಳಗೆ ಸ್ಪರ್ಶಗಳ ನಡುವಿನ ಕೋನ 70 ಡಿಗ್ರಿಯನ್ನು ಕಳೀಬೇಕು. ಎಷ್ಟಾಗ್ತೈತೆ ಕಳೆದ್ರೆ 110 ಡಿಗ್ರಿ ಆಯ್ತು. ಇವಾಗ ಏನು ಮಾಡ್ಬೇಕಂದ್ರೆ ಫಸ್ಟ್ ಸ್ಟೆಪ್ 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತವನ್ನು ರಚಿಸ್ಬೇಕು. ಫಸ್ಟ್ 3 ಸೆಂಟಿಮೀಟ್ರ್ ತ್ರಿಜ್ಯ ಇಟ್ಕೋಬೇಕು. 3 ಸೆಂಟಿಮೀಟರ್ ತ್ರಿಜ್ಯ ಇಟ್ಕೊಂಡು ವೃತ್ತ ಕೇಂದ್ರವನ್ನು ಗುರುತಿಸ್ಕೋಬೇಕು. ಮೊದಲಿಗೆ ವೃತ್ತ ಕೇಂದ್ರ ಗುರುತಿಸ್ಕೊಂಡು ನೆಕ್ಸ್ಟ್ ವೃತ್ತ ಕೇಂದ್ರದ ಮೇಲೆ ಕೈವಾರದ ಚುಪ್ಪಾದ ತುದಿ ಇಟ್ಟು ಒಂದು 3 ಸೆಂಟಿಮೀಟರ್ ತ್ರಿಜ್ಯಗಳ ವೃತ್ತವನ್ನು ರಚಿಸಬೇಕು. ಈ ಥರ. ನೆಕ್ಸ್ಟ್ ಕೆಲಸ ಏನು ಮಾಡ್ಬೇಕಂದ್ರೆ ಎಲ್ಲರ ಒಂದು ಕಡೆಗೆ ಒಂದು ತ್ರಿಜ್ಯ ಎಳಿಬೇಕು. ಒಂದು ತ್ರಿಜ್ಯವನ್ನು ಎಳೆದಾದ್ಮೇಲೆ ತ್ರಿಜ್ಯಗಳ ನಡುವಿನ ಕೋನ ಕಂಡುಹಿಡಿದ ಇಲ್ಲಿ ಎಷ್ಟಂದ್ರೆ 110 ಡಿಗ್ರಿ. ಇನ್ನೊಂದು ತ್ರಿಜ್ಯವನ್ನು ಯಾವ ಥರ ಎಳಿಬೇಕಂದ್ರೆ ತ್ರಿಜ್ಯಗಳ ನಡುವಿನ ಕೋನ 110 ಡಿಗ್ರಿ ಉಂಟಾಗೋ ಹಾಗೆ ಕರೆಕ್ಟ್ ಈ ಥರ ಕೋನ ಕೈ ಇಟ್ಟು ಈ ಕಡೆ ರೇಖೆ ಐತಿ, ಈ ಕಡೆ 0 ಎಣಿಸ್ಬೇಕು. 110 ಡಿಗ್ರಿ ಈ ಥರ. ಎರಡು ತ್ರಿಜ್ಯ ಎಳೆದು ನಾವು ಇದಕ್ಕೆ ಓ ಅಂತ ಹೆಸರು ಕೊಡೋಣ. ಇದು ಪಿ, ಇದು ಕ್ಯೂ. ತ್ರಿಜ್ಯಗಳ ನಡುವಿನ ಕೋನ ಎಷ್ಟೈತಿ 110 ಡಿಗ್ರಿ. ಈಗ ಪಿ ಬಿಂದುವಿನಲ್ಲಿ ಒಂದು ಸ್ಪರ್ಶಕ ಹರಿಸ್ಬೇಕಾದ್ರೆ ತ್ರಿಜ್ಯ ಒಂದು ಸಾರಿ ಫಿಕ್ಸ್ ಮಾಡಿದ ಮೇಲೆ ಒಂದು ಚೂರು ಬದಲು ಮಾಡಬಾರ್ದು. ಪಿ ಬಿಂದುವಿನ ಮೇಲೆ ಕೈವಾರದ ಚುಪ್ಪಾದ ತುದಿ ಇಟ್ಟು ಒಂದು ಅರ್ಧ ವೃತ್ತವನ್ನು ಎಳಿಬೇಕು. ಈ ಥರ ಒಂದು ಅರ್ಧ ವೃತ್ತವನ್ನು. ಈ ಅರ್ಧ ವೃತ್ತ ಮೊದಲಿನ ವೃತ್ತ ಎಲ್ಲಿ ಛೇದಿಸ್ತಲ್ಲ ಅಲ್ಲಿ ಕೈವಾರದ ಚುಪ್ಪಾದ ತುದಿ ಇಟ್ಟು ಈ ಅರ್ಧ ವೃತ್ತದ ಮೇಲೆ ಇನ್ನೊಂದು ಕಂಸವನ್ನು ಎಳಿಬೇಕು. ಇವಾಗ ನಮಗೆ 2 ಬಿಂದು ಸಿಕ್ಕು. ಇದೊಂದು ಬಿಂದು, ಇದೊಂದು ಬಿಂದು. ಈ ಬಿಂದುವಿನ ಮೇಲೆ ಇಟ್ಟು ಮತ್ತೊಂದು ಈ ಥರ ಕಂಸ ಎಳಿಬೇಕು. ಈ ಬಿಂದುವಿನ ಮೇಲೆ ಇಟ್ಟು ಮೊದಲನೇ ಕಂಸವನ್ನು ಕಟ್ ಮಾಡಬೇಕು. ಎರಡೂ ಕಂಸಗಳು ಛೇದಿಸಿದ ಬಿಂದುವನ್ನು ಈ ಪಿಗೆ ಕೂಡಿಸ್ಬಿಟ್ರೆ ಒಂದು ಸ್ಪರ್ಶಕ ರೆಡಿ. ಇಲ್ಲಿ ಏನು ಪ್ರೊಸೀಜರ್ ಫಾಲೋ ಮಾಡೋದು ಎಕ್ಸಾಕ್ಟ್ಲಿ ಇದೇ ಥರ ಇಲ್ಲಿ ಕೂಡ. ಅಂದ್ರೆ ನಾವಿಲ್ಲಿ ಕ್ಯೂ ಬಿಂದುವಿನಲ್ಲಿ ಸ್ಪರ್ಶಕ ಹರಿಸ್ಬೇಕಾದ್ರೆ ಕೈವಾರದ ಚುಪ್ಪಾದ ತುದಿಯನ್ನು ಕ್ಯೂ ಬಿಂದುವಿನ ಮೇಲೆ ಇಡಬೇಕು. ಇಟ್ಟು ಇಲ್ಲಿ ಕೂಡ ಒಂದು ಅರ್ಧ ವೃತ್ತವನ್ನು ಹರಿಸ್ಬೇಕು. ಈ ಥರ ಈ ಅರ್ಧ ವೃತ್ತ ಮೊದಲಿನ ವೃತ್ತ ಎಲ್ಲಿ ಛೇದಿಸ್ತಲ್ಲ ಆ ಬಿಂದುವಿನ ಮೇಲೆ ಕೈವಾರದ ಚುಪ್ಪಾದ ತುದಿ ಇಟ್ಟು ಮೊದಲಿಳದ ಅರ್ಧ ವೃತ್ತನ ಕಟ್ ಮಾಡೋದು. ಈಗ ನಮಗೆ 2 ಬಿಂದು ಸಿಕ್ಕು. ಇದು ಒಂದು, ಇದು ಒಂದು. ಈ ಬಿಂದುವಿನ ಮೇಲಿಟ್ಟು ಇಲ್ಲೊಂದು ಕಂಸ ಎಳಿಬೇಕು. ನೆಕ್ಸ್ಟ್ ಈ ಬಿಂದುವಿನ ಮೇಲಿಟ್ಟು ಮೊದಲಿಳದ ಕಂಸವನ್ನು ಕಟ್ ಮಾಡಬೇಕು. ಎರಡು ಕಂಸಗಳು ಛೇದಿಸಿದ ಬಿಂದು ಇದನ್ನು ಕ್ಯೂಗೆ ಸೇರಿಸ್ಬಿಡು. ಇದು ಕ್ಯೂ. ಎರಡು ಸ್ಪರ್ಶಗಳ ಛೇದಿಸುವ ಬಿಂದುವನ್ನು ನಾವು ಎ ಅಂತೇಳಿ ಹೆಸರು ಕೊಡೋಣ. ಎ ಪಿ ಮತ್ತು ಎ ಕ್ಯೂ ಏನದು ಸ್ಪರ್ಶಕ. ಲಾಸ್ಟಿಗೆ ಬರಿಬೇಕಿಲ್ಲಿ ಓ ವೃತ್ತ ಕೇಂದ್ರ, ಎ ಬಾಹ್ಯ ಬಿಂದು, ಎ ಪಿ ಮತ್ತು ಎ ಕ್ಯೂ ಸ್ಪರ್ಶಕಗಳು. ಇವಾಗ ನೀವು ಇದು 110 ಡಿಗ್ರಿ ಐತಿ. ಇದನ್ನ ಅಳತೆ ಮಾಡಿ ನೋಡಿದ್ರೆ ಎಷ್ಟು ಇರ್ತೈತೆ? ಎಕ್ಸಾಕ್ಟ್ಲಿ 70 ಡಿಗ್ರಿ ಇರ್ತೈತಿ. ಅಂದ್ರೆ 2 ಸ್ಪರ್ಶಗಳ ನಡುವಿನ ಕೋನ ತ್ರಿಜ್ಯಗಳ ನಡುವಿನ ಕೋನ ಸೇರಿ 180 ಡಿಗ್ರಿ ಇರ್ತೈತಿ. ಈ ಥರ ಸರಳವಾಗಿ ನೀವು 3 ಅಂಕವನ್ನು ತಗೋಬಹುದು.